2028ರಲ್ಲೂ ಕಾಂಗ್ರೆಸ್ ಸರ್ಕಾರಕ್ಕೆ ಆಶೀರ್ವಾದ ಮಾಡುವ ಸಂದೇಶ ಜನರು ಕೊಟ್ಟಿದ್ದಾರೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಹಾಗೂ ಕನಕಪುರದಲ್ಲಿ ಚುನಾವಣಾ ಫಲಿತಾಂಶ ವಿಚಾರವಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ, ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಇಬ್ಬರು ನಾಯಕರ ನಿಧನದಿಂದ 2 ವಿಧಾನಸಭಾ ಕ್ಷೇತ್ರಗಳು ತೆರವಾಗಿದ್ದವು. ಈ 2 ಕ್ಷೇತ್ರಗಳ ಜನತೆಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ನಮ್ಮ ಪಕ್ಷದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪ್ರತಿ ಹಳ್ಳಿಗೆ ಭೇಟಿ ನೀಡಿ ಹಗಲಿರುಳು ಶ್ರಮಿಸಿದ್ದಾರೆ. ಅವರಿಗೂ ನಾನು ಪಕ್ಷ ಹಾಗೂ ಸರ್ಕಾರದ ಪರವಾಗಿ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು. ಅದಕ್ಕೋಸ್ಕರ ಬಂದು ಅರ್ಧ ಮಾಡಿ ತಿರುಗಿ ಸ್ವಲ್ಪ ಮಟನ್ ಬೇಡ ಅಂತ ಬಂದಿದ್ದೀನಿ. ಏನಾದ್ರು ಈ ಮೀಟಿಂಗ್ ಇಟ್ಕೊಂಡಾಗ ಏನಾದ್ರು ಪತ್ರ ಇರ್ತದೆ, ಕನಕಪುರ ಮೀಟಿಂಗ್ ಇಟ್ಕೊಂಡಾಗ ಇರಲಿ ಡ್ಯೂಟಿ ಮಾಡಲೇ ಸ್ವಲ್ಪ ರಿಸಲ್ಟ್ ಜಾಸ್ತಿ SDP ಶಿಫ್ಟ್ ಆಗ್ಬಿಟ್ಟಿದ್ದೆಲ್ಲ ಹಂಗಾಗಿದೆ. ಇಲ್ಲಿ ನಾವು ಮುಂದಕ್ಕೆಲ್ಲ ಜಾಗ್ರತೆ ವಹಿಸ್ತೀವಿ, ರಿಪೇರಿ ಮಾಡ್ಕೊಳ್ತೀವಿ. ತಮಿಳುನಾಡಲ್ಲಿ ಸಮೀಕ್ಷೆ ಮಾಡಿದ್ದೆ ಸ್ಟೇಟ್ಮೆಂಟು ಈಗ ವೈರಲ್ ಆಗ್ತದೆ. ವಿಜಯವರಿಗೆ ಇನ್ನೂ ರಾಜಕೀಯವಾಗಿ ಹೌದಪ್ಪ, ನಾನು ರಾಜಕೀಯ ಅನುಭವ ಇಲ್ಲ. ಯಾಕೆ ಹೇಳಿದ್ರು ಅಂದರೆ ಅವರು ಕಾಂಗ್ರೆಸ್ ಪಾರ್ಟಿ ನಮಗೆ ಸಪೋರ್ಟ್ ಇದೆ ಅಂತ ಹೇಳಿದ್ರು. ನಮ್ಮೊಂದು ಒರಿಜಿನಲ್ ಕಾಂಗ್ರೆಸ್ ಸಪೋರ್ಟ್ ಇದೆ. ನಾವು ಇಲ್ಲಿ ಸಪೋರ್ಟ್ ಮಾಡಿದ್ರು ಅದು ಕಾಂಗ್ರೆಸ್ ಪಾರ್ಟಿ. ಆ ವಿಷಯದಲ್ಲಿ ಹೇಳಿದ್ದೀನಿ ಅಷ್ಟೇ. ಅವ್ರೇನು ಕಾಂಗ್ರೆಸ್ ಪಾರ್ಟಿ ಸಪೋರ್ಟ್ ಇದೆ ಈಗ ಬೇಕಾದ್ರೆ ಮಾತಾಡ್ತೀವಿ ಅಷ್ಟೇ. ಅದನ್ನು ಅಫಿಷಿಯಲ್ ಆಗಿ ನಾವು ಒಂದು ಪಾರ್ಟಿ ಜೊತೆ ಅಲೈನ್ಸ್ ಆಗಿದ್ದು ನಾವು ಅರ್ಧ ನಾವು ಮಾಡೋದು ಅರ್ಧ ಇದು ಮಾಡೋದು ನಮ್ಮ ಪಾರ್ಟಿ ಏನು ತೀರ್ಮಾನ ಮಾಡ್ತದೆ ಹೈಕಮಾಂಡ್. ನಾನು ಈ ಬಗ್ಗೆ ಮಾಹಿತಿ ಇಲ್ಲ. ಒಟ್ಟಿಗೆ BJPನ ದೂರ ಇಟ್ಟಿದ್ದಾರೆ. BJP ಮತ್ತು ಅಲೈನ್ಸ್ ದೂರ ಇಡೋವಂಥದ್ದು ಯಾವುದೂ ನಮ್ಮ ಪದ್ಧತಿ ಇದೆ. ಅದನ್ನು ಸಾಧ್ಯತೆಗಳು ಪಾರ್ಟಿಯವ್ರು ಏನು ಮಾಡ್ತಾರೋ ನೋಡಬೇಕಾದ್ರೆ ನಿರೀಕ್ಷೆಗಿಂತ ಚೆನ್ನಾಗಿ ಬಂದಿದೆ. ನಾನು 2/3 ಬರ್ತದೆ ಅಂತ ಹೇಳಿದ್ದೆ, ಕೇಳಲ್ಲ. 2/3 ಮೆಜಾರಿಟಿ ಬಂದಿದೆ. ಎಷ್ಟಿದೆ ಸರ್? ನೀವು ಹೋದ ಕಡೆ ಕಾಂಗ್ರೆಸ್ಗೆ ಸೋಲು ಆಯಿತು ಅನ್ನೋದನ್ನ BJP ಹೇಳ್ತಿದ್ದಾರೆ. ಆಯಿತು ಈಗ ಆಯ್ತಪ್ಪ. ಈಗ ನಮ್ಮಲ್ಲಿ ಯಾಕೆ ಬಂದಿರಲ್ಲ BJPಯವರೆಲ್ಲ? ಯಾಕೆ ಈಗ BJPಯವರೆಲ್ಲ ಹೋಗಿದ್ದಲ್ಲ ಬಾಗಲಕೋಟೆಗೆ, ದಾವಣಗೆರೆಗೆ. ಯಾಕೆ ಏನೋ ಮಾತಾಡಬೇಕು, ನೀವು ಕೇಳ್ತೀರಿ, ನೀವು ಮೆಸೇಜ್ ತೋರಿಸ್ತೀರಿ, ಟೀಕೆ ಮಾಡ್ತೀರಿ. ನಿಮ್ಮ ಟಿ ವಿಲಿ ನಡೀಬೇಕು, ಅವ್ರ ಮಾತು ನಡೀಬೇಕು, ಅವ್ರು ನಡೆಸ್ತಾ ಇದ್ದಾರೆ. ಸರ್, ದಾವಣಗೆರೆ ಫಲಿತಾಂಶ ಬರೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಪಕ್ಷದಲ್ಲಾದ ಹೈಕಮಾಂಡ್ ತಗೊಂಡ ನಿರ್ಧಾರ ಬೇಗನೆ ತೆಗೆದುಕೊಂಡು ಇದಕ್ಕೆ ನಿರ್ಧಾರ ತರಿಸಿಲ್ವ ಸರ್? ಇನ್ನೇನಿಲ್ಲ, ಪಾರ್ಟಿ ಏನು ತೊಗೋಬೇಕು, ಯಾವ ಟೈಮಲ್ಲಿ ಎಲ್ಲ ಗೊತ್ತಾದ್ಮೇಲೆ ಏನು ತೊಗೋಬೇಕು ವಿತ್ ಪ್ರೂಫು ತೆಗೆದುಕೊಂಡಿದೆ. ಎಲ್ಲ ಮಾಹಿತಿ ತೆಗೆದುಕೊಂಡಿದೆ. ಮುಖ್ಯಮಂತ್ರಿಗಳಿಗೂ ಗೊತ್ತಿತ್ತು, ಹೈಕಮಾಂಡ್ಗೂ ಗೊತ್ತಿತ್ತು, ನಮಗೂ ಗೊತ್ತಿತ್ತು, ಮಾಡಿದವ್ರಿಗೂ ಗೊತ್ತಿತ್ತು. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹಲಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ
ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.